ಹಾಯ್, ಎಲ್ರಿಗೂ ಶುಭ ಮುಂಜಾನೆ. ಇವತ್ತು ನಮ್ಮ ಟ್ರೆಕ್ಕಿಂಗ್ನ 2ನೇ ದಿನ. ಈಗೆಲ್ಲ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಅಲ್ಲೆಲ್ಲ ಉಜ್ಕೊಂಡು ರೆಡಿ ಆಗ್ತಾ ಇದ್ದೀವಿ. ಈಗ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ಟ್ರೆಕ್ಕಿಂಗ್ ಶುರು ಮಾಡೋದೆ. ನೆಕ್ಸ್ಟ್ ಟ್ರೆಕ್ಕಿಂಗು ಈಗ ಚೀಕಾಯಿಂದ ಬಾಲೋಕಿಗೆ ಹೆರ ತನಕ ಹೋಗಬೇಕು. ಇವತ್ತೊಂದು 8 ಕಿಲೋಮೀಟ್ರು ಟ್ರೆಕ್ಕಿಂಗ್ ಮಾಡಬೇಕು. ನಂದು ಮೈಕ್ ಬೇರೆ ಕಳೆದೋಗ್ಬಿಟ್ಟಿದೆ ನೆನ್ನೆ. ಎಲ್ಲಿ ಬೀಳಿಸ್ಕೊಂಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಮೈಕ್ ಇಲ್ಲ, ನೋಡ್ಬೇಕು ಯಾವ ಥರ ಬರುತ್ತೆ ವಾಯ್ಸು ಅಂತ. ಈಗ ತಿಂಡಿ ತಿನ್ಕೊಂಡು ಎಲ್ಲ ಹೊರಡಬೇಕು. ಮತ್ತು ಇದು ನನ್ನ ಟೆಂಟು. ಹಿಂಗಾಗಿ ಹಾಳಾಗೋಗಿದೆ, ಶೂನೇ ಫುಲ್ ಹಾಳಾಗೋಗಿದೆ. ಇನ್ನು ಫಸ್ಟ್ ಡೇ ಇವತ್ತು. ಫಸ್ಟ್ ಡೇಲೇ ಶೂ ಹಾಳಾಗೋಯ್ತು. ನೆಕ್ಸ್ಟು ಇನ್ನು 3 ಡೇಸ್ ಇದೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈ ಟ್ರೆಕ್ಕಿಂಗ್ ಬರಬೇಕಾದ್ರೆ ಫುಲ್ ಕೇರ್ಫುಲ್ಲಾಗಿ ಬರಬೇಕು. ಎಲ್ಲ ಚೆಕ್ ಮಾಡ್ಕೊಂಡು ಬರಬೇಕು. ನಾನು ಶೂ ಒಂದು ಚೆಕ್ ಮಾಡ್ಕೊಳ್ಳಿಲ್ಲ. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ಒಂದು 4-5 ಟ್ರೆಕ್ಕಿಂಗ್ ಆಗೋಗ್ಬಿಟ್ಟಿದೆ ಈ ಶೂನಲ್ಲಿ. ಈಗೆಲ್ಲ ಸೋಲೆಲ್ಲ ಕಿತ್ಕೊಬಂದ್ಬಿಟ್ಟಿದೆ. ಅವ್ರಿಗೆ ನಮ್ಮ ಗೈಡಿಗೆ ಹೇಳಿದ್ದೀನಿ, ನಾಳೆ ಏನಾದರೂ ಮಾಡೋಣ ಅಂತ ಹೇಳಿದ್ದಾರೆ. ನೋಡಬೇಕು ನಾಳೆ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಟ್ರೆಕ್ಕಿಂಗ್ನ 2ನೇ ದಿನ. ಈಗ ಚೀಕಾಯಿಂದ ಬಾಲೋಕಿಗೆ ಹೆರ ತನಕ ಹೋಗಬೇಕು. ಇದೊಂದು 8 ಕಿಲೋಮೀಟರ್ಸ್ ಟ್ರೆಕ್ಕಿಂಗು. ಮತ್ತು ಆಲ್ಟಿಟ್ಯೂಡ್ ಲೆವೆಲ್ಲು 12,400 ಫೀಟ್ ಇದೆ. ತಿಂಡಿ ಎಲ್ಲ ತಿಂದಾಯಿತು. ನಾರ್ಮಲ್ ಬ್ರೇಕ್ಫಾಸ್ಟ್ ಕೊಟ್ಟಿದ್ರು, ಕಾರ್ನ್ಫ್ಲೇಕ್ಸು ಮತ್ತು ಇಂಥ ಬ್ರೆಡ್ಡು, ಜಾಮು ಎಲ್ಲ ತಿನ್ಕೊಂಡು ಹೊರಡ್ತಾ ಇದ್ದೀವಿ. ನಾನು ಬ್ಯಾಗ್ ಆಫ್ ಲೋಡಿಂಗ್ ಕೊಟ್ಬಿಟ್ಟಿದ್ದೀನಿ. ಯಾಕಂದರೆ ನಮ್ಮದು ಶೂಸ್ ಹಾಳಾಗಿತ್ತಲ್ಲ, ಅದರಿಂದ ನಾನು ಬ್ಯಾಗ್ನ ಆಫ್ ಲೋಡಿಂಗ್ ಕೊಟ್ಬಿಟ್ಟೆ, ಮತ್ತೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಮತ್ತು ಈಗ ಬೇರೆ ಶೂಸ್ ಕೊಟ್ಟಿದ್ದಾರೆ ಅವರೇನೆ, ಬೇರೆಯವ್ರದ್ದು ಯಾರ್ದು ಇಸ್ಕೊಂಡು ಕೊಟ್ಟಿದ್ದಾರೆ. ಬಟ್ ರೆಂಟಿಗೆ ತೊಗೊಂಡಿರೋದು. ರೆಂಟ್ ಮಾತ್ರ ಕೇಳಲೇಬೇಡಿ, ಹೆವಿ ಕಾಸ್ಟ್ಲಿ, ತುಂಬಾ ಜಾಸ್ತಿ ಹೇಳಿದ್ರು. ಏನೂ ಮಾಡೋಕ್ಕಾಗಲ್ಲ, ಟ್ರೆಕ್ ಕಂಟಿನ್ಯೂ ಮಾಡಬೇಕಲ್ವಾ. ಹೇಳ್ದಷ್ಟಕ್ಕೆ ಕೊಟ್ಟು ತೊಗೋಬೇಕು. ಒಂದು ವೇ ಸಿಗ್ತೀನಿ ನಿಮಗೆ. ಹೋಗ್ತಾ ಹೋಗ್ತಾ ಮಾತಾಡೋಣ. ಇಲ್ಲಿ ವ್ಯೂ ತೋರಿಸ್ತೀನಿ ನೋಡಿ. ಹಿಂಗಿದೆ ನೋಡಿ ವ್ಯೂ, ಸಖತ್ತಾಗಿದೆ ನೋಡಿ. ಇವತ್ತು ಅಲ್ಲಿಂದ ಹರ್ಕೊಬರ್ತಾ ಇದೆಯಲ್ಲ ನೀರು, ಅದನ್ನು ಕ್ರಾಸ್ ಮಾಡಿಬಿಟ್ಟು ನಾವು ಆ ಸೈಡ್ ಹೋಗಬೇಕು. ಆ ಬೆಟ್ಟ ಕ್ರಾಸ್ ಮಾಡಬೇಕು. ಮತ್ತು ಇವತ್ತು ರಿವರ್ ಕ್ರಾಸಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ರಿವರ್ ಕ್ರಾಸಿಂಗ್ ಮಾಡಿಬಿಟ್ಟು ಹೋಗಬೇಕು. ಹಾಗೆ ಹೇಳಿದ್ನಲ್ವ, ಈ ಬೆಟ್ಟನ ಕ್ರಾಸ್ ಮಾಡಬೇಕು ನಾವು. ಈ ಬೆಟ್ಟ ದಾಟಿ ಆ ಕಡೆ ಹೋಗ್ಬೇಕು ನಾವಿನ್ನು. ಎಂಟು ಕಿಲೋಮೀಟ್ರ್ ನಡಿಬೇಕು ಇವತ್ತು. ಹೋಗೋ ಅಷ್ಟರಲ್ಲಿ ಸಂಜೆ ಆಗೋಗುತ್ತೆ. ಸಖತ್ತಾಗಿದೆ ಮಾತ್ರ ವ್ಯಾಲಿ. ಕುಲು ವ್ಯಾಲಿ ಇದು. ನಾವು ಕುಲು ವ್ಯಾಲಿನ ಕ್ರಾಸ್ ಮಾಡಿ ನಾವು ಲಾಹೋಲ್ ವ್ಯಾಲಿಗೆ ಹೋಗ್ತೀವಿ. ಹಮ್ತಾ ಪಾಸು ಕುಲು ವ್ಯಾಲಿ ಮತ್ತು ಲಾಹೋಲ್ ವ್ಯಾಲಿ ಮಧ್ಯೆ ಇರೋದು. ನೋಡಿ, ಇದು ನಮ್ಮ ಟೀಮ್ ಎಲ್ಲ ಬರ್ತಾ ಇದ್ದಾರೆ. ಮುಂದೆ ಒಬ್ಬರು ಬರ್ತಾ ಇದ್ದಾರೆ ನೋಡು, ಅವರು ಅಜ್ಜ. ಅವರು ಬಂದ್ಬಿಟ್ಟಿದ್ದಾರೆ ಟ್ರೆಕ್ಕಿಂಗ್ಗೆ ನೋಡಿ. ಅದಕ್ಕೆ ಏಜ್ ಡಸ್ ನಾಟ್ ಮ್ಯಾಟರ್ ಅಂತಾರಲ್ಲ, ಅವರಿಂದಾನೆ. ನಾವೇನೇ ಕೆಲಸ ಮಾಡಬೇಕಂದ್ರೆ ನಮ್ಮಲ್ಲಿ ವಿಲ್ ಪವರ್ ಇತ್ತು ಅಂದರೆ ನಾವು ಕೆಲಸ ಮಾಡ್ತೀವಿ, ಇಲ್ಲ ಅಂದರೆ ಏನೂ ಆಗಲ್ಲ. ನೋಡಿ ಎಷ್ಟು ಜೋಶಲ್ಲಿ ಹತ್ತುತ್ತಾ ಇದ್ದಾರೆ ನೋಡಿ. ಬೇಜಾರು ಏನು ಅಂದರೆ ನನ್ನ ವಿಡಿಯೋ ಮಾಡೋಕ್ಕೆ ಯಾರು ಇಲ್ವಲ್ಲ ಅನ್ನೋದೇ ಬೇಜಾರು.
ವಿದೇಶದಿಂದ ಬಂದಿರೋದು. ವಿದೇಶಿಗರೆಲ್ಲ ಬರ್ತಾರೆ ಇಲ್ಲಿ ಟ್ರೆಕ್ಕಿಂಗ್ ಮಾಡಕ್ಕೆ. चलो 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 आगे बढ़ो आगे बढ़ो. ವ್ಯಾಲಿ ಮಾತ್ರ ಸೂಪರ್ ಆಗಿದೆ ಬ್ರೋ. ಕೆಳಗಡೆ ನದಿ ಹರಿತಾ ಇದೆ. ಇಲ್ಲಿ ಮೇಲ್ಗಡೆ ನಡ್ಕೊಂಡು ಹೋಗ್ಬೇಕು. ಒಂದೊಂದು ಜಾಗದಲ್ಲಿ ಸ್ಲಿಪ್ ಆಗಿ ಏನಾದರೂ ಬಿತ್ತು ಅಂದರೆ ಹೋಗೇನೆ. ಈ ಕ್ಯಾಮ್ರಾ ಹಿಡ್ಕೊಂಡು ಬ್ಲಾಗ್ ಮಾಡಿಕೊಂಡು ಟ್ರಕ್ ಮಾಡೋದು ತುಂಬಾ ಕಷ್ಟ. ಈಗ ನೆಕ್ಸ್ಟ್ ಕ್ಯಾಂಪ್ ಸೈಟಿಗೆ ಹೋಗ್ಬೇಕಾದ್ರೆ ಒಂದಿವೆ ಒಂದು ಟೀ ಅಂಗಡಿ ಸಿಕ್ತು. ಅಲ್ಲೇ ಎಲ್ಲ ರೆಸ್ಟ್ ಮಾಡಿ ಊಟ ಎಲ್ಲ ಮಾಡ್ಕೊಂಡ್ವಿ. ಊಟ ಫ್ರೈಡ್ ರೈಸ್ ಮಾಡಿಕೊಟ್ಟಿದ್ರು ಲಂಚ್ ಬಾಕ್ಸಿಗೆ. ಫ್ರೈಡ್ ರೈಸ್ ತಿನ್ಕೊಂಡು ಮತ್ತು ಅಲ್ಲಿ ಟೀ ಕುಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಇಷ್ಟು ಹೈಟಲ್ಲಿದೆ, ರೇಟೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ಟೀ ಪರವಾಗಿಲ್ಲ ಗುರು, 40 ರೂಪಾಯಿ. ಇಷ್ಟು ಹೈಟಲ್ಲಿ ಇದ್ರೂ ಪರವಾಗಿಲ್ಲ, 40 ರೂಪಾಯಿ ತೊಗೊಂಡ್ರು. ತೀರಾ ಕಾಸ್ಟ್ಲಿನೂ ಏನಿಲ್ಲ. ಇನ್ನು ಇದು ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ, ಅದೇನೋ ಕ್ರಾಸ್ ಮಾಡಿಬಿಟ್ಟು ಆ ಕಡೆ ಹೋದ್ಮೇಲೆ ಕ್ಯಾಂಪ್ ಸೈಟ್ ಸಿಗೋದಂತೆ. ಈಗಲೇ ಎಲ್ಲ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ನನಗೂ ಒಂದು ಸ್ವಲ್ಪ ಕಾಲು ನೋವು ಶುರುವಾಗಿದೆ. ಆಗಿದ್ದರೆ ಇನ್ನೂ ತುಂಬ ಕಷ್ಟ ಆಗ್ತಾಯಿತ್ತು. ಅಲ್ಲಿ ನೋಡಿ ಎಲ್ಲ ಹೋಗ್ತಾ ಇದ್ದಾರೆ, ಕೆಲವರೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲೊಂದು ಸ್ವಲ್ಪ ಫ್ಲ್ಯಾಟ್ ಇದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಒಂದು ಸ್ವಲ್ಪ ಅಪ್ಪಿದ್ರೇ ಸ್ವಲ್ಪ ಕಷ್ಟ, ಮಂಡಿ ನೋವು ಬರುತ್ತೆ.
ಇಲ್ಲಿ ನೋಡಿ ನದಿನೂ ಹರಿತಾ ಇದೆ. ನಿನ್ನೆಯಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದು ಇವಾಗ ಸ್ನೋ ಕ್ಯಾಪ್ಟ್ ಮೌಂಟೇನ್ಸ್ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಕಾಣಿಸುತ್ತೆ, ನೋಡ್ತಾ ಇರಿ. ಅಲ್ಲೇ ನೋಡಿ, ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಇದೆ ಅಷ್ಟೇ. ಮಾನ್ಸೂನ್ ಟ್ರಕ್ ಅಲ್ವಾ ಇದು, ಅದರಿಂದ ಈಗ ಈ ಟೈಮಲ್ಲಿ ಸ್ನೋಫಾಲ್ ಏನು ಆಗಲ್ಲ. ಹಂಪ್ತಾ ಪಾಸಲ್ಲೂ ಐಸ್ ಎಲ್ಲ ಇದೆ ಅಂತ ಹೇಳ್ತಾರೆ, ನೋಡಬೇಕು. ಗುರು ಅಂತೂ ಬಾಲುಕಿ ಗೈರ ರೀಚ್ ಆದ್ವಿ. ಸೆಕೆಂಡ್ ಕ್ಯಾಂಪ್ ಸೈಟು ಬಾಲುಕಿ ಗೈರ. ಒಂದು 8 ಕಿಲೋಮೀಟ್ರು ಟ್ರೆಕ್ ಬಂದ್ವಿ. 8 ಕಿಲೋಮೀಟ್ರು ಟ್ರೆಕ್ ಮಾಡಿದ್ದು ಸಾರ್ಥಕ ಆಯಿತು. ಸಖತ್ತಾಗಿತ್ತು ಮಾತ್ರ ವ್ಯೂ, ಮತ್ತು ರಿವರ್ ಕ್ರಾಸಿಂಗ್ ಎಲ್ಲ ಇತ್ತು. ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ರಿವರ್ ಕ್ರಾಸಿಂಗು. ಈಗ ಬಾಲುಕಿ ಗೇರ ಕ್ಯಾಂಪ್ ಸೈಟ್ ಹತ್ರ ಇದ್ದೀವಿ. ಫೈನಲಿ ರೀಚ್ ಆದ್ವಿ ಬಾಲುಕಿ ಗೈರ. ಇಲ್ಲಿ ಕ್ಯಾಂಪ್ ಸೈಟ್ ತೋರಿಸ್ತೀನಿ ನೋಡಿ. ಈಗ ಇದೆ ನಮ್ಮ 2ನೇ ಕ್ಯಾಂಪ್ ಸೈಟ್. ಸಕ್ಕತ್ತಾಗಿದೆ. ಇದೊಂದು ಹೆಂಗಿದೆ ಕ್ಯಾಂಪ್ ಸೈಟು? ಕೂಳೆ ಆಗಿದೆ ಅಲ್ಲ, ಕೂಳೆ ಗುರು. ಇವತ್ತು ಟ್ರೆಕ್ಕಿಂಗ್ ಅಂತೂ ಸಕ್ಕತ್ತಾಗಿತ್ತು, ಕೂಳೆ ಆಗಿತ್ತು ಮಾತ್ರ ಟ್ರೆಕ್ಕಿಂಗು. ನಮ್ಮದು ಅಲ್ಲಿದೆ ಟೆಂಟು ನೋಡಿ. ನಾನು ಜನಗಳ ಹತ್ರ ಒಂದೇ ಒಂದು ಕೇಳ್ಕೊಳ್ಳೋದು, ಯಾರೇ ಟ್ರೆಕ್ಕಿಂಗ್ ಬಂದ್ರೂ, ಈ ಥರ ಹಿಮಾಲಯ ಕಡೆ ಟ್ರೆಕ್ಕಿಂಗ್ ಬಂದ್ರೂ ದಯವಿಟ್ಟು ಈ ಥರ ಮಾಡಿಬಿಡಿ. ಎಣ್ಣೆ ಹೊಡಿಬೇಡಿ. ಅಷ್ಟೊಂದು ಎಣ್ಣೆ ಹೊಡಿಯೋದು ದರ್ದಿದ್ರೆ ಹೋಗ್ಬಿಟ್ಟು ಬಾರಲ್ಲಿ ಕುತ್ಕೊಂಡು ಎಣ್ಣೆ ಹೊಡೀರಿ. ಈ ಥರ ಅಲ್ಲ ನೋಡಿ, ಎಣ್ಣೆ ಬಾಟ್ಲುಗಳು ಬಿದ್ದಿದೆ, ಪ್ಲಾಸ್ಟಿಕ್ ಬಿದ್ದಿದೆ. ಈ ಥರ ಪ್ರಕೃತಿನ ಹಾಳು ಮಾಡ್ತಾರಾ?